ಸೊ ವಯನಾಡಲ್ಲಿ ನಡೆದಿರ್ತಕ್ಕಂಥ ಭೂಕುಸಿತ ವಿಚಾರ ಮತ್ತೆ ಶುರುವಾಗಿದೆ. ಚೂರಲ್ಮಲಾ ನದಿ ಅಬ್ಬರ, ಅದನ್ನೇ ಹೇಳ್ತಾ ಇದ್ದೆ ನಾನು. ಮುಂಡಕ್ಕೈ ಬೆಟ್ಟದಿಂದ ಗ್ರಾಮದತ್ತ ಹರಿದು ಬರ್ತಾ ಇದೆ ನದಿಯ ನೀರು. ಸ್ಥಳದಿಂದ ಪಬ್ಲಿಕ್ ಟಿವಿಯ ಸಾಕ್ಷಾತ್ ವರದಿ. ಗುಡ್ಡದಿಂದ ನೀರು ಬರ್ತಾ ಇದೆ. ನದಿ ನೀರು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನೀರಿನ ಪ್ರಮಾಣ ಜಾಸ್ತಿ ಆದಷ್ಟು ಒಂದು ಕಡೆ ಮತ್ತೆ ಗುಡ್ಡ ಕುಸಿತದ ಭೀತಿ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತೆ. ಈಗಾಗಲೇ ಶವಗಳು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಹೊಟ್ಟೋಗಿದೆ, ಅದು ಬೇರೆ ವಿಚಾರ. ಈ ಅಲ್ಲೇನಾದರೂ ಇದ್ದರೆ, ಅಲ್ಲೇ ಸ್ಟ್ರಕ್ ಆಗಿದ್ದರೆ, ಅಲ್ಲೇ ಯಾವುದೋ ಬಂಡೆ ಕೆಳಗಡೆ ಕಲ್ಲು ಕೆಳಗಡೆ ಏನೋ ಸ್ಟ್ರಕ್ ಆಗಿದ್ದರೆ ಹುಡುಕುವ ಕೆಲಸಗಳು ಆಗಲ್ಲ. ನಾವು ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಎಲ್ಲ ನೋಡ್ತಾ ಇದ್ವಿ, ಚೂರಲ್ಮಲಾ ಭಾಗದಲ್ಲಿ ನದಿ ನೀರು ತುಂಬ ಕಡಿಮೆ ಇತ್ತು. ಬಟ್ ಇವಾಗ ನೋಡಿದಾಗ ವಿಪರೀತ ನದಿ ನೀರು ಬಂದ್ಬಿಟ್ಟಿದೆ. ಸೋಮವಾರ ರಾತ್ರಿ ಚೂರಲ್ಮಲೈ ಸಂಪೂರ್ಣವಾಗಿ ಜಲಸಮಾಧಿ ಆಗೋದಕ್ಕೆ ಯಾವ ಕಡೆಯಿಂದ ನೀರು ಬಂತು, ಯಾವ ಕಡೆಯಿಂದ ಬಂಡೆಗಳು ಇಡೀ ಗ್ರಾಮದ ಮೇಲೆ ಅಪ್ಪಳಿಸೋದು ಅನ್ನುವಂಥದ್ದನ್ನು ನಿಮಗೆ ಭಾಳ ಹತ್ತಿರದಿಂದ ತೋರಿಸುವಂಥ ಕಾರಣಕ್ಕೋಸ್ಕರವಾಗಿ ನಾನು ಚೂರಲ್ಮಲೈನ ಒಂದು ಬೆಟ್ಟದಂಥ ಪ್ರದೇಶಕ್ಕೆ ಬಂದು ನಿಂತಿದ್ದೇನೆ. ತಾವೀಗ ಗಮನಿಸ್ತಾ ಇದ್ದೀರಿ, ಎರಡು ಬೆಟ್ಟಗಳ ನಡುವೆ ಒಂದು ಡಿವೈಡ್ ಆಗಿರುವಂಥ ಒಂದು ದೃಶ್ಯ ಗಮನಿಸ್ತಾ ಇದ್ದೀರಿ. ಆ ಭಾಗದಲ್ಲಿ ಮೊದಲಿಗೆ ಜಲಸ್ಫೋಟ ಉಂಟಾಗುತ್ತೆ. ಇದು ಏನಿದೆ, ಇದು ಮುಂಡಕೈ ಬೆಟ್ಟ ಅಂತ. ಈ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂಥ ಒಂದು ಜಲಸ್ಫೋಟ ಪರಿಣಾಮವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ಕೊಂಡು ಅದು ಈ ಒಂದು ಚೂರಲ್ಮಲೈ ಗ್ರಾಮಕ್ಕೆ ನುಗ್ಗುತ್ತೆ. ನೀವೀಗೇನು ಇಲ್ಲಿ ಕಾಣ್ತಾ ಇದ್ದೀರಿ, ದೊಡ್ಡ ಬಂಡೆಗಳು ಮತ್ತು ನೀರು ಇದೆಲ್ಲದನ್ನು ಕಾಣ್ತಾ ಇದ್ದೀರಿ. ಇದು ಸೋಮವಾರ ರಾತ್ರಿ 1 ಗಂಟೆವರೆಗೂ ಈ ಥರದ ಯಾವ ಕಲ್ಲುಗಳು ಇರಲಿಲ್ಲ. ಈ ಎಲ್ಲ ಭಾಗದಲ್ಲೂ ಕೂಡ ಮನೆಗಳಿದ್ವು ಮತ್ತು ಒಂದು ಸ್ವಲ್ಪದವರೆಗೂ ಕೂಡ ಕಾಡಿನ ಪ್ರದೇಶಗಳಿತ್ತು. ಆದರೆ ಯಾವಾಗ ದೊಡ್ಡದೊಂದು ಜಲಪ್ರಳಯ ಉಂಟಾಯಿತೋ ಪರಿಣಾಮವಾಗಿ ಇಷ್ಟು ಪ್ರಮಾಣದ ಕಲ್ಲುಗಳು ಆ ಬೆಟ್ಟದಿಂದ ಸಾಗಿ ಇಲ್ಲಿಗೆ ಬರುವಂಥದ್ದು. ಚೂರಲ್ಮಲೈನಲ್ಲಿ ಈ ಒಂದು ನದಿ ಭಾಳ ನಿಧಾನವಾಗಿ ಹರಿತಾ ಇದ್ದಂಥ ನದಿ. ಇದೊಂದು ಜರಿ ಥರ. ಆ ಮುಂಡಕೈ ಬೆಟ್ಟದಿಂದ ಒಂದು ಜರಿ ಉಟ್ಕೊಂಡು ಅದು ಈ ಒಂದು ಗ್ರಾಮದ ಮಧ್ಯವೇ ಹರಿತಾ ಇದ್ದಂಥದ್ದು. ಆದರೆ ಅವತ್ತು ರೌದ್ರಾವತಾರವನ್ನು ತಾಳುತ್ತೆ. ನಿನ್ನೆಯೂ ಕೂಡ ಹೇಳ್ತಾ ಇದ್ದೆ, ಚೂರಲ್ಮಲೈ ಅಂದರೆ, ಚೂರಲ್ ಅಂದರೆ ನಮ್ಮ ಕಡೆಯಲ್ಲಿ ಬಿದಿರು ಅಂತ ಅರ್ಥ. ಬಿದಿರಿನ ಕಾಡಿನ ಗ್ರಾಮ ಅಂದರೆ ಕಾಡಂಚಿನ ಗ್ರಾಮ ಆಗಿತ್ತು. ಈ ಗ್ರಾಮ ಈಗ ನಕ್ಷೆಯಿಂದಲೇ ಅಳಿಸುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಆ ಒಂದು 2 ಬೆಟ್ಟಗಳ ನಡುವೆ ಉಂಟಾದಂಥ ಒಂದು ಜಲಸ್ಫೋಟ. ಆ ಸ್ಫೋಟದ ಪರಿಣಾಮ ಆ ಬೆಟ್ಟದ ಮೇಲೆ ಒಡಲಲ್ಲಿದ್ದಂಥ ಎಲ್ಲ ಕಲ್ಲುಗಳು ಚೂರಲ್ಮಲೆಗೆ ಗ್ರಾಮಕ್ಕೆ ಅಪ್ಪಳಿಸ್ತವೆ. ಪರಿಣಾಮ ನಕ್ಷೆಯಿಂದನೇ ಚೂರಲ್ಮಲೆ ಅಳಿಸಿ ಹೋಗುವ ಥರದ ಸನ್ನಿವೇಶ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ನಾಶ ಆಗೋಗಿದೆ. ಬಿಡಿ ಗ್ರಾಮದಲ್ಲಿರುವಂಥ 150 ಗ್ರಾಮದಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಬಹುತೇಕರು ಕಣ್ಮರೆಯಾಗಿದ್ದಾರೆ ಇನ್ ದಿ ಸೆನ್ಸ್ ಜೀವಂತವಾಗಿರುವಂತಹ ಸಾಧ್ಯತೆಗಳೇ ತುಂಬ ಕಡಿಮೆ ಇದೆ ಅಂತ. ಸದ್ಯಕ್ಕೆ ಇಡೀ ಗ್ರಾಮ ಸ್ಮಶಾನ ಮೌನ. ನಿಮಗೆ ಅದನ್ನು ತೋರಿಸುವಂಥ ಉದ್ದೇಶದಿಂದ ಮತ್ತು ಯಾವ ಹಾದಿಯಲ್ಲಿ ಈ ಚೂರಲ್ಮಲೈ ಇದೆ, ಯಾವ ಹಾದಿಯಲ್ಲಿ ಮುಂಡಕೈ ಬೆಟ್ಟ ಇದೆ, ಇದನ್ನೆಲ್ಲ ತೋರಿಸುವಂಥ ಕಾರಣಕ್ಕೋಸ್ಕರವಾಗಿ ನಾನು ಒಂದು ಚಿಕ್ಕದಾದಂಥ ಒಂದು ಕಿರಿದಾದಂತಹ ಈ ಒಂದು ಗುಡ್ಡದ ಪ್ರದೇಶವನ್ನು ಹತ್ತಿ ಇಲ್ಲಿಗೆ ಬಂದಿದ್ದೇನೆ. ಯಾಕಂದರೆ ಒಂದು ಐಡಿಯಾ ಬರಬೇಕು, ಇದ್ದಕ್ಕಿದ್ದಂಗೆ ಹೆಂಗೆ ಪ್ರಳಯ ಬಂತು, ಇದ್ದಕ್ಕಿದ್ದಂಗೆ ಯಾವ ರೀತಿಯಾಗಿ ಇಡೀ ಗ್ರಾಮವೇ ಮುಳುಗಡೆ ಆಯಿತು, ಒಂದು ಐಡಿಯಾ ಬರಬೇಕು ನಿಮಗೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಳಯ ಉಂಟಾದಂಥ ಜಾಗ, ಬಂದಂಥ ಹಾದಿ ಎಲ್ಲದನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. 168 ಜನ ಇಲ್ಲಿ ತನಕ ಲೆಕ್ಕ ಸಿಕ್ಕಿರ್ತಕ್ಕಂಥದ್ದು ಮೃತಪಟ್ಟವರ ಸಂಖ್ಯೆ. ಇಲ್ಲಿ ತನಕ ಅಧಿಕೃತ ಲೆಕ್ಕ ಸಿಕ್ಕಿರೋದು. ಇನ್ನೂ ಮೃತದೇಹಗಳು ಸಾಕಷ್ಟು ಐಡೆಂಟಿಫಿಕೇಷನ್ ಆಗಬೇಕು. ಅದೇನೋ ಪೋತುಕಲ್ ನದಿ ದಡದಲ್ಲಿ 60 ಮೃತದೇಹ ಏಕಕಾಲದಲ್ಲಿ ಸಿಕ್ಕಿದೆ ಅಂತ ಕೊಚ್ಕೊಂಡು ಬಂದ್ಬಿಟ್ಟಿದೆ. ಅದು ಹಾಗೇ ಸಾಮಾನ್ಯ ನದಿ ಕೊಚ್ಕೊಂಡು ಬಂದದ್ದು ಯಾವುದಾದ್ರೂ ಒಂದು ಪ್ಲೇಸ್ನಲ್ಲಿ ಸ್ಟ್ರಕ್ ಆಗುತ್ತೆ, ಅಲ್ಲಿ ಸಿಗುತ್ತಲ್ಲಿ ಬಾಡಿಗಳು. ಬಟ್ ಅಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥ ಬಾಡಿಯನ್ನು ಈ ರೀತಿ ನೋಡಿ, ಇಲ್ಲಿ NDRF ಟೀಮ್ ಅವರು ರೋಪ್ ವೇ ಮಾಡಿಬಿಟ್ಟು ಆ ರೋಪ್ ವೇನಲ್ಲಿ ಶವವನ್ನು ಕಟ್ಟಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇದ್ದಾರೆ. ಯಾಕೆ ಈ ಸರ್ಕಸ್ ಅಂತಂದರೆ, ಅಲ್ಲೊಂದು ಸೇತುವೆ ಇತ್ತು, ಸೇತುವೆನೇ ಕೊಚ್ಚೋಗ್ಬಿಟ್ಟು ಊರಿಗೂರೇ ಸರ್ವನಾಶ ಆಗಿದೆ, ಸೇತುವೆನೂ ಕೊಚ್ಚೋಗಿದೆ. ಹೆಂಗೆ ಹೋಗ್ತಾರೆ ಆ ಕಡೆಯಿಂದ ಈ ಕಡೆ? ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯ ನಡೀತಾ ಇದೆ, ಅಲ್ಲಿ ತನಕ ಈ ಪದ್ಧತಿ.